ಜಗತ್ತನ್ನು ನೋಡುವಂಥ ಕಾರ್ಯಕ್ರಮದಾಗ ಬಂದ ಭಾಳು ಇರ್ತಾವೆ ನಮ್ಮ ಕಾಲಿಗೆ ಬಿದ್ದ ಹೌದು. ರಮೇಶ್ ಪುರಬಟ್ಟಿ ಅವ್ರಿಗೆ, ನರೇಂದ್ರ ಬಸವ ಅವ್ರಿಗೆ ಕಾಲು ಬಿದ್ದ. ಹ್ಮ್. ಇಲ್ಲಿ ನಾವು ಬೆಳೆಸ್ಕೊಂಡವ್ರು ದೊಡ್ಡವರಲ್ಲ, ಅವ್ನು ಬೀಳುವಂಥ ಮನಸ್ಥಿತಿ ಒಳಗೆ ಅದಾನಲ್ಲ, ಅದು ಅವ್ನು ಬೆಳೆಸೈತಿ. ಗುರು ಕೊಡುವಂತ ಒಂದು ಮರ್ಯಾದೆ. ಯಾವ ಸ್ಥಾನಕ್ಕೆ ಬಾಗಬೇಕು ಅಲ್ಲಿ ಬಾಗುದು ಅವ್ನು ಕಲ್ತಾನಲ್ಲ, ಅದ ಅವನಿಗೆ ಈ ಮಟ್ಟಕ್ಕೆ ಬಂದ ತಗೊಂಬಂದದ. ಒಬ್ಬ ಕುರಿಗಾಯಿ ಹುಡುಗ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾನ ಅನ್ನೋ ಒಂದು ಸಣ್ಣ ಮಾತಲ್ಲದ. ಎಲ್ಲ ಅವನಲ್ಲಿರುವಂತ ಕ್ವಾಲಿಟಿ ಗುಣಗಳ ಅವನಲ್ಲಿ ಇವರೆಲ್ಲ ಭಯ ನೀ ಇಲ್ಲಿ ಇರ್ತಿ, ಹಿಂಗೆ ಇಲ್ಲಿ ಬ್ಯಾರಿನ ಇರ್ತಿ, ಸ್ಟೇಜ್ ಮೇಲೆ ಬಂದ್ರೆ ನೀನು ಏನಾಗತ್ತೆ ನಮ್ಗೆ ಗೊತ್ತಿ, ನೀನು ಬ್ಯಾರಿನಾಗ ಇತ್ತು. ನಾವು ಬರ್ಬೇಕಾದ್ರೆ ಅನಿವಾರ್ಯ ಶೀಟಿ ಮಾತ್ರ ನೋಡ್ಕೊಂಡು ಬಂದೀವಿ. ಈಗಿನ ಅವ್ರಿಗೆ ಏನಾಗ್ಬಿಟ್ಟೈತೆ ಅಂತಂದ್ರೆ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ರೀ, ಅವಕಾಶಗಳು ಭಾಳ. ಅದಕ್ಕೆ ಸೂಪರ್ ಸ್ಟಾರ್ ಅಲ್ಲಿ ನೀವು ಅದಕ್ಕಿಂತ ದೊಡ್ಡವ್ರಾಗಿ ಮೆಗಾ ಸ್ಟಾರ್ ಆಗಿ ನಾವೇನು ಬೇಡ ಅನ್ಬೋದು. ಆದ್ರೆ ನಾವು ಮಾಡಾಕತ್ತಿದ್ದ ಕೆಲಸ 4 ಮಂದಿ ಬಾಯಾಗ ಉಳಿವ ಒಂದು ರೇಜರ್ ಪಕ್ಕ ಕೊಡ್ರಿ, ಬ್ಲೇಡ ನಾನು ಹೋಗಿ ಗೊತ್ತೊಂಡ್ರಿ ಇಂದಾಶ್ ನೀವು ಏನು ಮಾಡೋದು ಮಾಡಿ ಹೊಲಿಗೆ ಹಾಕ್ಬಿಟ್ಟು ಮನಸರ ಯಾಕ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ. ಇದಾಗ್ಲಿ ಗುಬ್ಬಿ ಗೂಡಿತ್ತಂಗ ಗುಡಿಸಲು ನನ್ನ ಬಡವನ ಬಾಗಿಲಕ್ಕೊಮ್ಮೆ ನೀನು ಬಂದ. ನಿನ್ನ ಮಹಡಿಗಿತ್ತ ನನ್ನ ಗುಡಿಸಲು ಚಂದ, ಒಲ್ಲೆ ಅಂತೇಳಿ ಬಗಿಗಾಡಕ್ ಬಂದ. ಎಲ್ಲಾರು ಕರೆಸಿ ನಮ್ಮೊಂದು ಮರ್ಯಾದೆ ಕೊಟ್ಟಂಗ, ಇಲ್ಲಪ್ಪ ನೀವು ಸಾಧಕರದ್ರಿ, ಜೀವನದಾಗ ಸಾಧನೆ ಮಾಡ್ಯಾರಿ ಅಂತೇಳಿ ನಮಗೆ ಜಗತ್ತಿಗೆ ತೋರಿಸಿದಂಗ. ಫಿಲ್ಮ್ದಾಗದು ಯಾವಾಗ ಟ್ರೈ ಮಾಡಿದ್ರೆ ಚಾನ್ಸ್ ಅದು ಬಂದದ್ರಿ. ನಮ್ಮ ಶರಣ್ ಅವರು ಆ್ಯಕ್ಚುಲಿ ನಮ್ಮ ಮೊನ್ನೆ ಹೇಳ್ಬೇಕಾಗಿತ್ತು ನಾನು, ಅರ್ಜುನ್ ಜನ್ಯ ಅವ್ರದ್ದು. ಅವ್ರ ಎದುರುಗಣ್ಣ ಅವ್ರನ್ನ ನಾವು ಹೊಗಳಬೇಕಾಗಿತ್ತು ನಿಜವಾಗಿ. ಅಲ್ಲಿದ ಸಿಸ್ಟಮನ್ನ ನಮ್ಗೆ ಗೊತ್ತಿರಲಿಲ್ಲ. ಏನು ಯಾರು ನಮ್ಮ ಬೆಳೆಸಿದಾರ ಅವರ ನಮಗೆ ಅಪ್ಪ ಅವ. ಶಬೀರ್ ಡಾಂಗಿ ಬೋರ್ಡ್ ಹಾಕಿ ಬಿಟ್ಟು ಸರ್, ಇವೆಲ್ಲ ನೋಡ್ರಿಪ್ಪ ಜನ ಅಭಿಮಾನದಿಂದ ಕೊಟ್ಟದ್ದ. ಇಲ್ಲ ಸರ್, ನಿಮ್ಮ ಭಾಗದ MLA ಅವ್ರ ಬಗ್ಗೆ ಏನ್ ನಾವು ಮಾತಾಡೋದು? ದೇವರತ್ತ ಅಂತಾರ ಅವ್ರಿಗೆ. ಅಭಿನಂದನಾ ಪತ್ರ ಬಾಲಚಂದ್ರಣ್ಣ ಜಾರಕಿಹೊಳಿ ಅಂದ್ರ, ಆಮೇಲೆ ಕಲಾವಿದ್ರ ಮೇಲೆ ಇದ್ರ ಮೇಲೆ ಪೂರ್ತಿ ಅವ್ರು ಇಡೀ ಕುಟುಂಬನ ಎಲ್ಲ ಕಲಾವಿದ್ರ ಮೇಲೆ ಭಾಳ ಪ್ರೀತಿ. ಇದು ಭಾಳ ಅಂದ್ರ ಭಾಳ ಹಳಿದ್, ಕಡಿಮೆ ಅಂದ್ರು ನಾನು ಲೆಕ್ಕಕ್ಕ 24 ವರ್ಷನ ಆಗಿರ್ಬೇಕದ ಹೆಚ್ಚು. ಅಷ್ಟಂತೂ ನಕ್ಕೆ ಆಗಿದೆ. ಇಲ್ಲಿ ಬಂದ್ರ ಅದು ನಮ್ಮ ವಿವೇಕಾನಂದರ ಜಯಂತಿ ಮಾಡಿದ್ರು, ಇಲ್ಲೇ ನಿಮ್ಮ ಊರಾಗ ಮೆರವಣಿಗೆ ಮಾಡಿದ್ರು. ಅವಾಗೆಲ್ಲ ಅವ್ರು ವಿಜಯ ಸೋಮವಾರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ, ಅವರೆಲ್ಲ ಅಲ್ಲಿದ ಅಜ್ಜಾರ್ ಬಂದಿರೋ, ಬೆಳಗಾವಿ ಬಂದ್ರು, ಬೆಂಗಳೂರು ಬಂದಿರೋ, ಇಡ ಊರಾಗನ ಮೆರವಣಿಗೆ ಮಾಡಿದ್ವಿ ವಿವೇಕಾನಂದ. ಇದ ನಮ್ಮ ಕಲ್ಚರ್ ಅಲ್ಲ, ನಮ್ಮ ದೇಶ. ಅವ್ರ ಇದ್ರಾಗ ನಾವು ಮಾಡೋದಿಲ್ಲ, ಇದ್ರಾಗ ಅಂತಿಲ್ಲ. ನಾವ ಗಣಪತಿ ಕುಣ್ಸಕ್ ನಾವು ಹೋಗಿದ್ವಿ, ಗಾಡಿಗಳು ತಗೊಂಡ ನಾವು ಹೋಗಿದ್ವಿ, ನಾವು ಬರ್ತಿದ್ವಿ, ವಿಸರ್ಜನೆ ಮಾಡುವತ್ನಾಗ ಹೋಗಿದ್ವಿ ಎಲ್ಲ. ಈಗ ಸುಮ್ ಬಂದ್ ಏನೇನೋ ಹೊಲಸ್ತನ ಎಬ್ಸಾಗತ್ತಾರ, ಎಬಸ್ಲಿ ಅದೇನ್ ಬಾಳ್ದು ಹಿಡಿದು. ಇಷ್ಟದ ನೋಡ್ರಪ್ಪ. ಅದಾವ ಏನೇನೋ ಅಲ್ಲಿ ಚಿಲ್ಲ ಕಟ್ಟಿಟ್ಟಿವ್, ಬಾಕ್ಸಿಗೆ ಸಾಯಸಕನೇಕರುವ ಐತಿ. ದೇವ್ರದ ಇದನ್ನ ಮಾಡ್ಕೊಂಡದೀವಿ. ಇಲ್ಲೆಲ್ಲ ಬಂದ ಇದೇನ್ರಿ ಸರ್? ಏನು ಇದು ಪ್ರಶಸ್ತಿನ ಕೊಟ್ಟಿದ್ದೆ, ನೆನಪಿನ ಕಾಣಿಕೆ. ಪ್ರಶಸ್ತಿ ಅಂತಲ್ಲ, ಪ್ರಶಸ್ತಿನ ಇದಂಗ ಇದು ನೆನಪಿನ ಕಾಣಿಕೆ. ಇದು ಬಹುಶಃ ಇಲ್ಲಿ ಬರ್ದಾರ ನೋಡ್ರಿ, ಸ್ಫೂರ್ತಿ ಉತ್ಸವ 2017 ತಾವರ್ಗೆರೆ ಒಳಗ. ಇದು ಫೋಟೋ ಯಾವಾಗಿಂದ ಅಂದ್ರ 1948 ಆಗಿನ ಫೋಟೋ ನಿಮಗ ತಾವರ್ಗೆರೆ ಊರಲ್ಲಿ ಅಲ್ಲಿ ಕಾರ್ಯಕ್ರಮ ಆದಾಗ ಅದನ್ನ ಕೊಟ್ಟದ್ದ, ಅದ ನೆನಪಿಗೆ ಅಂತ. 48 ವರ್ಷ ಹಿಂದಿನ ಫೋಟೋ. ಸರ್, ಇದೇನ್ ಮೇನ್ ಅಟ್ರಾಕ್ಷನ್? ಇದು ನಮ್ಮ ಇವ್ರು ಅರುಣಣ್ಣ ಜಾರಕಿಹೊಳಿ, ನಮ್ಮ DM ಐಹೊಳೆ ಸಾಹೇಬ್ರು, ಅವರಂತೂ ಹೇಳಲ್ಲ, ನಾವು ಪುರಾ ಆ ಕುಟುಂಬದ ನಾನು ಒಬ್ಬ ಸದಸ್ಯ. 23 ವರ್ಷ ಆತ್ಮ. ಇವ್ರು ಶಮಿತಾ ಮಲ್ನಾಡ್ ಅಂತ ಹೇಳಿ ಹೆಸರಾಂತ ಗಾಯಕರಿ. ಇವ್ರು ಅರುಣ ಐಹೊಳೆ, ನಮ್ಮ ಅಜ್ಜಾರ ಹೇಳಿ, ನಮ್ಮ ಹೊಕ್ಕೇರಿ ಅಜ್ಜಾರ, ಹಿರೇಮಠದ ಅಜ್ಜಾರ, ಶಿವಾನಂದ್ ಅಂತೇಳಿ. ಇವ್ರಂತೂ ಏನ್ ಹೇಳೋದ್ಬೇಕಾಗಿಲ್ಲ. ಪ್ರೇಮ ಎಲ್ಲ ಆಯ್ತು. ಭಾಳ ಜನ ಏನೋ ಕೊಟ್ಟದ್ದು ಇಟ್ಟು ಬಿಟ್ಟಿವಿ, ಅಲ್ಲಿ ತೊಡೆ ಕಟ್ಟಿ ಇಟ್ಬಿಟ್ಟು ಎಷ್ಟಂತ ಇಡುದು. ಹಿಂಗಾಗಿ ಅವರು
ಸರ ಇತ್ತೀಚೆಗೆ ರೀ ಒಂದ್ ಟೈಪ್ ನಿಮ್ ಶಿಷ್ಯ ಅಂತಾನೆ ಹೇಳ್ಬೋದ್ರಿ. ಬಾಳು ಬೆಳಗುಂದಿ ಅವರ ಜಿ ಕನ್ನಡ ವಾಹಿನಿಯಲ್ಲಿ ಸರಿಗಮಪ ಒಳಗ ಕಂಟೆಸ್ಟೆಂಟ್ ಆಗಿದಾರ್ರಿ. ನೀವು ಲಾಸ್ಟ್ ಟೈಮ್ ಎಲ್ಲ ಹೋಗಿ ಅಲ್ಲಿ ಕಾರ್ಯಕ್ರಮ ಎಲ್ಲ ಕೊಟ್ಟು ಬಂದ್ರಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಅದ್ರ ಬಗ್ಗೆ? ಎದ್ರ ಬಗ್ಗೆ? ಕಾರ್ಯಕ್ರಮದ ಬಗ್ಗೆನೋ ಬಾಳೋನ್ ಬಗ್ಗೆನೋ? ಫಸ್ಟ್ ಅಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಏನ್ ಎಕ್ಸ್ಪೀರಿಯನ್ಸ್ ನಾಕಿ ಬಳ್ಳಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಹುಡುಗಿ ವನಗ್ಯಾವ ಹೂಬಳ್ಳಿ, ಏನು ತಿಳಿದಾಂಗ ಹೊಂಟಿ ಮಳ್ಳಿ, ಏನು ಅರಿದಾಂಗ ಹೊಂಟಿ ಮಳ್ಳಿ. ಒಂದು ನಾವು ಇಷ್ಟು ವರ್ಷ ನಾವು ಸಾಧನೆ ಮಾಡಿದ್ದಕ್ಕೆ ಸಾರ್ಥಕ ಆತಪ್ಪ ಅಂತ ಅನಿಸ್ತಾ ಅಲ್ಲಿ ಹೋಗಿ. ಅಂದ್ರೆ ಮರ್ತಿಲ್ಲ ನಮ್ಮನ್ನ, ಚಾಲಂದವರು ನಮ್ಮನ್ನ ಮರ್ತಿರ್ಲಿಲ್ಲ, ಜನಾನು ನಮ್ಮನ್ನ ಮರ್ತಲ್ಲ, ಹೊಸ ಹುಡುಗರು ಅಂತೇಳಿ ಅವರು ನಮ್ಮನ್ನ ಮರ್ತಲ್ಲ. ಈಗ ಅಷ್ಟ ಅಂತ ಜಗತ್ತನ್ನು ನೋಡುವಂತ ಕಾರ್ಯಕ್ರಮದಾಗ ಬಂದ ಬಾಳು ಇದ್ದಾವ ನಮ್ ಕಾಲಿಗೆ ಬಿದ್ದ. ರಮೇಶ್ ಕುರುಬಟ್ಟಿ ಅವ್ರಿಗೆ, ನರೇಂದ್ರ ಬಸವ ಅವ್ರಿಗೆ ಕಾಲ್ ಬಿದ್ದ. ಇಲ್ಲಿ ನಾವು ಬೆಳೆಸ್ಕೊಂಡವ್ರು ದೊಡ್ಡವ್ರಲ್ಲ, ಅವ್ನ್ ಬೀಳುವಂತ ಮನಸ್ಥಿತಿ ಒಳಗ ಅದಾನಲ್ಲ, ಅದ ಅವ್ನ್ ಬೆಳೆಸೈತಿ. ಗುರು ಕೊಡುವಂತ ಒಂದು ಮರ್ಯಾದೆ, ಯಾವ ಸ್ಥಾನಕ್ಕೆ ಬಾಗಬೇಕು ಅಲ್ಲಿ ಬಾಗುದ ಅವ್ನ್ ಕಲ್ತಾನಲ್ಲ, ಅದ ಅವನಿಗೆ ಈ ಮಟ್ಟಕ್ಕೆ ತಗೊಂಬಂದದ. ಒಬ್ಬ ಕುರಿಗಾಯಿ ಹುಡುಗ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾನ ಅನ್ನೋ ಒಂದು ಸಣ್ಣ ಮಾತಲ್ಲ ಎಲ್ಲ ಅವನಲ್ಲಿರುವಂತ ಕ್ವಾಲಿಟಿ ಗುಣಗಳ ಅವನಲ್ಲಿ ಯಾವ್ದು ಆದ್ರ ಹಂಗ ಇರ್ತೈತಿ. ಹೆಚ್ಚ ಅದ್ರ ಹಿಂದ ಅವ್ರ ಶ್ರಮ ಇರ್ತೈತಿ. ಇಡೀ ಜಗತ್ತಿಗೆ ತೋರಿಸಿದಂಗ ಆತ. ಅದು ಆ ಕಾರ್ಯಕ್ರಮದಿಂದ ನಾವು ಜಿ ಟಿವಿಗೂ ನಾವು ಕೃತಜ್ಞತೆ ಸಲ್ಲಿಸ್ಬೇಕ. ಯಾಕಂದ್ರ ಏನೋ ಬಿಡಪ್ಪ ಆತ ಮುಗದವ್ರ ಅಂತೇಳಿ ಬಿಡ್ಬೋದಾಗಿತ್ತು ನಮ್ಮನ್ನ ನೆನಪಿಟ್ಟ ಸಾಲು ಮರದ ತಿಮ್ಮಕ್ಕ ಅವ್ರನ್ನ, ಕೆಲವೊಬ್ರನ್ನ, ಎಲ್ಲಾ ಗೆಸ್ಟ್ಗಳನ್ನ ಕರೆಸಿ, ವಿ ಮನೋಹರ್ ಅವ್ರ, ಮತ್ತೆ ಯಾರು ಕಾರ್ಯಕ್ರಮ ಬಂದಿದ್ದ, ಅದು ಎಲ್ಲಾರನ್ನು ಕರೆಸಿ ನಮ್ಮೊಂದ್ ಮರ್ಯಾದೆ ಕೊಟ್ಟಂಗ. ಇಲ್ಲಪ್ಪ ನೀವು ಸಾಧಕರದ್ರಿ, ಜೀವನದಾಗ ಸಾಧನೆ ಮಾಡ್ಯಾರಿ ಅಂತೇಳಿ ನಮಗೆ ಜಗತ್ತಿಗೆ ತೋರಿಸಿದಂಗ ಆತ. ನಾವ್ ಕ್ಯಾಸೆಟ್ನ್ಯಾಗ ಬಂದವ್ರ ಮೊದಲ, ನಮ್ಮ ಮುಖ ಯಾರು ನೋಡಿಲ್ಲ ಹೆಚ್ಚಾಗಿ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ ಪ್ರತಿಯೊಬ್ರು ಬೇಕಾದ್ ಮಾಡ್ಕೋಬಹುದು. ನಮ್ಗೆಲ್ಲಿ ಪ್ರಚಾರ ಐತಿ ನಮ್ಮ ಅದ ಸರ್. ನಂಗ ಪರ್ಸನಲಿ ಏನ್ ಫೀಲ್ ಆಗ್ತದ ಅಂದ್ರೆ, ಸರಸ್ವತಿ ಒಲಿದಟ್ಟು ಬೇಗ ನಿಮಗ್ ಯಾಕೋ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಸ್ಟೇಜ್ ಸಿಗ್ಲಿಲ್ಲೇನೋಪ ಅಂತ ನಂಗ. ನಮ್ಮ ಕಾಲ್ಮ ನಂಗಿತ್ತ, ವೇದಿಕೆ ಸಿಗ್ತಿರ್ಕಿಲ್ಲ ಅವಾಗ. ಈಗ ಹಂಗಿಲ್ಲಲ್ಲ, ಯಾವ ಕರಿಲಿಕ್ಕೂ ನೀವ ವಿಡಿಯೋ ಮಾಡಿ ಹಾಕಿರೋ, ನೀವ ಎರುಗಳು ಹಾಕಿರಿ ಅಂದ್ರೆ ನಾವ ಅವ್ರು ಕರಿತಾರ. ಅದ್ರ ಬಗ್ಗೆ ಏನ್ರಿ ನಾವಿದ್ದಾಗ ಹಂಗಿದ್ರಿಕಿಲ್ಲ. ನಾವ್ ನಾಟಕ ಮಾಡುವತ್ನಾಗ ನಾವ ಸೋಟುಗಳು ಹತ್ಕೊಂಡ್ ಹೋಗಿದ್ವು, ನಾವ ಕುಣಿದ್ವು, ಕುಣಿ ತೆಗಿದು ಎಲ್ಲಾ ಮಾಡಿ ಪಚ್ ಮಾಡಿ ಹೋಗಿ ನಮ್ಮ ಊರ್ ಮಠ, ಶುಭದ್ರಂಗನ್ ಮಠ, ಸಂಸ್ಥಾನಿಕ ಮಠ, ದೊಡ್ಡ ಮಠ, 500 ವರ್ಷದ ಇತಿಹಾಸ ಐತಿ. ಅಲ್ಲಿ ಹೋಗಿ ಎಲ್ಲಾರು ನಾಟಕದಾಗ ಪಾತ್ರ ಮಾಡಿದವ್ರು ಅಲ್ಲಿ ಹೋಗಿ ನಮ್ಮ ಬಾವಿ ತೀರ್ಥ ಬಾವಿ ಅಂತೇಳಿ ಅಲ್ಲಿ ಜಳಕ ಮಾಡಿ ಎಲ್ಲಾರಿಗೂ ಕೈ ಮುಗ್ದ ಆಮೇಲೆ ಬಂದ್ ಎಲ್ಲಾರಿಗೂ ಬಣ್ಣ ಬಿಡದ್ ಲಾಸ್ಟಕ್ ನಾ ಬಣ್ಣ ಬಡ್ಕೋತಿದ್ನಿ. ಪೇಂಟಿಂಗ್ ಕೆಲಸ ಮಾಡ್ತೀನಿ. ಎಲ್ಲಾರದು ಒಂದಿಟ್ಟು ಕೂಡಿದಾಗನ ಇಲ್ಲಿ ಬಂದಿವ ಅಷ್ಟ. ತಾನಾಗೆ ಎಲ್ಲಾ ಬೆಳಿತೈತಿ ಮನುಷ್ಯ ಆಗೋದಿಲ್ರಿ. ಎಲ್ಲಾ ಒಂದ್ ಯಾವ್ದಾರದ ಒಂದ್ ಅಳಿಲ್ ಸೇವೆ ಅಂತಿಲ್ಲ, ಅಂತವ್ರದ್ದು ಏನೋ ಒಂದಿಟ್ಟು ಹೆಂಗ್ ಪುಷ್ ಮಾಡಿದ್ರು ಬರ್ತಾವ. ಸರ್, ಇಷ್ಟೊಂದು ನಿಮ್ಮ ಸಾಂಗ್ಗಳೆಲ್ಲ ಕೇಳಿದಾಗ ನಮಗ್ ಪರ್ಸನಲಿ ಫೀಲ್ ಆಗೋದು ಏನಂದ್ರೆ ಮತ್ ನಮಗ ಮತ್ ನಮ್ಮ ಆಡಿಯನ್ಸ್ ಅದ ಕೇಳೋದಾದ್ರೆ, ಫಿಲ್ಮ್ದಾಗದು ಯಾವಾಗ ಏನ್ರ ಟ್ರೈ ಮಾಡ್ರಿ ಅಥವಾ ಚಾನ್ಸ್ ಅದು ಬಂದದ್ರಿ? ನಮ್ ಶರಣ್ ಅವರು ಆಕ್ಚುಲಿ ನಾ ಮೊನ್ನೆ ಹೇಳ್ಬೇಕಾಗಿತ್ತ ನನ್ನ ಅರ್ಜುನ್ ಜನ್ಯ ಅವ್ರದ್ದು. ಅವ್ರ ಎದುರಿಗೆ ಅವ್ರನ್ನ ಹೊಗಳಬೇಕಾಗಿತ್ತ ನಿಜವಾಗಿ. ಅಲ್ಲಿದ ಸಿಸ್ಟಮ್ ನಮ್ಗೆ ಗೊತ್ತಿರ್ಲಿಲ್ಲ. ಏನ್ ರಿಹರ್ಸಲ್ ತಗೋತಾರೋ ಏನ್ ಮಾಡ್ತಾರೋ ಅನ್ನೋದ ಗೊತ್ತಿಲ್ಲ. ಸಡನ್ ಆಗಿ ಶೂಟಿಂಗ್ ಮಾಡಿಬಿಟ್ರು, ನಮಗ್ ಹೇಳಕ್ ಆಗ್ಲಿಲ್ಲ. ಯಾಕಂದ್ರೆ ಮೊಟ್ಟ ಮೊದಲು ನಮ್ಗೆ ಸಿನಿಮಾದಾಗ ಅವಕಾಶ ಕೊಟ್ಟವ್ರ. ಹಾಡಿಸಿದವ್ರು ಈಗ ಅದಾರ. ಮೊದಲನೇ ಸಲ ನಮ್ಗ ಒಂದ್ ಸಿನಿಮಾ ಹಾಡ ನೋಡೋಣ ಟೆಸ್ಟ್ ಅಂತೇಳಿ ಮಾಡಿದವ್ರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು, ಸಾಹಿತ್ಯಗಾರ ಅದಾರಲ್ಲ ಹೆಸರ ಅಂತ. ಅವ್ರು ನಮ್ಮನ್ನ ಚಟ್ಕಾರ ಸ್ಟುಡಿಯೋದಾಗ, ಅದೇನೋ ಅವಾಗ ಯಾರೋ ಒಬ್ರು ಹೀರೋ ಇದ್ರು ಅವ್ರ ಸಲುವಾಗಿ ನಮ್ಮನ್ನ ಕರ್ಕೊಂಡಾಗ ಟೆಸ್ಟ್ ಮಾಡಿ ನೋಡ್ರು. ಅದೇನೋ ಅವ್ರಿಗೆ ಏನ್ ಅನಿಸ್ತೋ ಗೊತ್ತಾಗ್ಲಿಲ್ಲ. ಅದು ಅಲ್ಲಿಗೆ ಅಷ್ಟ ಸ್ಟಾಪ್ ಆಗಿತ್ತು. ಅದು ಜನ ಅನ್ನವ್ರು ನಮಗೆಲ್ಲಾರು, ಏನ್ ಇಷ್ಟೆಲ್ಲ ಮಾಡ್ತಿ ಭಯ, ನೀ ಸಿನಿಮಾದಾಗ ಯಾಕೆ ಆಡೋದಿಲ್ಲ ಅಂತ. ಅದು ಈ ಮುಖಾಂತರ ಬತ್ತ. ನಮ್ಮ ಶರಣ್ ಅವರು, ಆಮೇಲೆ ನಮ್ಮ ತರುಣ್ ಸುಧೀರ್ ಅವರು, ಅರ್ಜುನ್ ಜನ್ಯ ಅವರು, ಆಮೇಲೆ ಇನ್ನೊಬ್ರು ಅವರು ಪ್ರೊಡ್ಯೂಸರ್ ಇದ್ರು ಅವರು, ನಮ್ಮ ಶಿವ ಬೆರ್ಗೆ ಅಂತೇಳಿ, ಎಲ್ಲಾರು ಸೇರಿದಾಗ ಅವ್ರೆಲ್ಲಾರು ಸಹಕಾರ ಕೊಟ್ಟಾಗ ಒಂದ್ ಹಾಡಾತ್ ನನ್ನ ಸಿನಿಮಾದಾಗ. ಸಾಹಿತ್ಯನೂ ನಿಮ್ದ ಐತ್ರಿ? ಇಲ್ಲ, ಶಿವ ಬೆರ್ಗೆ ಅವ್ರ ಸಾಹಿತ್ಯ, ಅರ್ಜುನ್ ಜನ್ಯ ಅವ್ರದ ಸಂಗೀತ. ಅದು ಕುಟ್ಟು ಕುಟ್ಟು ಕುಟ್ಟಪ್ಪ ಅಂತ ಹೇಳಿ ಹಾಡ.
ಒಂದ್ 4 ಲೈನ್. ಅದು ಇಲ್ಲ, ಅದ ನನ್ಗೆ ನೆನಪಿಲ್ಲ. ಯಾಕಂದ್ರೆ ಅದು ಹಾಡಿರ್ತೇವೆ ಅಷ್ಟ, ಅದ ಹಿಂದಾಡ್ಸಿ ಯಾರ ಇದನ್ ಮಾಡಿದಾಗ ಮಾಡ್ಬೋದು. ಹಂಗಾಗಿ ಅದ್ ನೆನಪು ಉಳಿದಿಲ್ಲ, ನಾನು ಆಲ್ಮೋಸ್ಟ್ ನೆನಪು ಉಳಿದಿಲ್ಲ. ಇವತ್ತ ಒಂದ್ 2 ಸಾಲ ಹೇಳಿದ್ನ, ಇಲ್ದಾರ ಬ್ಯಾರೆ ಇದ್ರ ಬಂದಾಗ ನಾ ಪುಸ್ತಕ ನೋಡ್ಲಿಲ್ಲ, ಹೇಳುದಿಲ್ಲ ಬರುದಲ್ಲ. ಅದು ಚಲೋ ನಡೀತ್ ನಮ್ಮ ಹಾಡ ಅಷ್ಟ. ಅದ್ರ ನಂತರ ಮತ್ತೊಂದ್ 2 ಪಿಕ್ಚರ್ದಾಗ ಹಾಡಿದ್ವಿ. ಇನ್ನೊಂದ್ ಮಾಡಿದ್ವಿ, ಒಬ್ರು ಹುಬ್ಳ್ಯಾರ ಯಾರು ಮಾಡಿದ್ರ ಪಿಕ್ಚರ್. ಅದು ಇನ್ನೂ ರಿಲೀಸ್ ಆಗಿಲ್ಲ, ಅದೇನೋ ಆರ್ಥಿಕ ಪ್ರಾಬ್ಲಮ್. ಸಾಹಿತ್ಯ ಅದು ಕೊಟ್ಟಿರೇನು ಸರ್ ಮೂವಿ? ಸಾಹಿತ್ಯ ಅದು ಸಾಹಿತ್ಯ ಇಲ್ಲ, ಯಾರಿಗೂ ಕೊಟ್ಟಿಲ್ಲ, ಸಿನಿಮಾದವ್ರಿಗೆ ಏನಿಲ್ಲ. ಅಲ್ಲೇ ದೊಡ್ಡ ದೊಡ್ಡವ್ರು ಒಟ್ಟಾರು, ನಮ್ಮನೆ ಯಾರು ಕೇಳ್ಬೇಕು. ಆಮೇಲೆ ನಮ್ಮದಾದಂತ ಒಂದು ಶೈಲಿ ಬೇರೆ, ಅವ್ರದ್ದೊಂದು ಶೈಲಿ ಬೇರೆ ಇರ್ತೈತಿ. ಹಿಂಗಾಗಿ ಅವಾಗ ನಾ ಪಾಪ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕಾಗಿತ್ತು ನಾನು, ಅರ್ಜುನ್ ಎಣ್ಣೆ ಅವ್ರಿಗೆ. ನನಗೆ ಸಿನಿಮಾದಾಗ ಅವಕಾಶ ಕೊಟ್ಟಾರ. ಇವ್ರ ನೋಡ್ರಿ, ನಮ್ಮ ಶರಣ್ ಅವ್ರನ್ನ ಮರ್ತ ನಾ ಹೇಳಲಿಲ್ಲ. ಹೀರೋ ಶರಣ್ ಅದಕ್ಕ. ಶರಣ್ ಅವರು ಇವ್ರೆ ಏನ್ ಹೇಳಂಗಿಲ್ಲ, ಅದು ಅವ್ರ ದೊಡ್ಡ ಪಾಪ, ದೊಡ್ಡ ಮನುಷ್ಯನವ್ರು ಅವರು ಎಲ್ಲ. ಶರಣ್ ಅವರು ಏನ್ ಹಾಡಿರಿ ನೀವು ಹಾಡಿಗೆ ತಕ್ಕಂಗ ನನಗೆ ಆಕ್ಟಿಂಗ್ ಮಾಡಕ್ ಆಗಿಲ್ಲ. ಅವ್ರ ಮನಸ್ಸು ಅಂತ ದೊಡ್ಡದಿರ್ಬೇಕು. ಶರಣ್ ಅವರು ಬಾಳ ಆತ್ಮೀಯರು ಅವ್ರು, ಪಾಪ ಕಲಾವಿದ್ರ ಮೇಲ ಇದ್ರ ಮೇಲ. ನಮ್ಮೆಲ್ಲ ಎತ್ಕಡಿದೆಲ್ಲ ನೋಡ್ತಿರ್ತಾರ ಅವ್ರು, ಯೂಟ್ಯೂಬ್ದಾಗ ನೋಡ್ತಿರ್ತಾರ. ಅವ್ರು ಬಾಳ ಫ್ರೀ ಹೇಳ್ತಾರೇನ್ರಿ? ಬಾಳ ಫ್ರೀ ಅವ್ರ. ಶರಣ್ ಅವರು, ತರುಣ್ ಸುಧೀರ್ ಅವರು, ಅದು ಇನ್ನೊಬ್ರ ಹೆಸರು ನನ್ ನೆನ್ಪು ಬರ್ಬಲ್ತಾವ, ಪ್ರೊಡ್ಯೂಸರ್ ಅವರು. ಅವರು ಅರ್ಜುನ್ ಜನ್ಯ ಅವರು, ಶಿವ ಬಿರ್ಗಿ ಎಲ್ಲಾರು ಸೇರಿನ ಕರೆಸಿದಾಗ ನಾವು ಮಾಡಿದ್ವಿ ಒಂದು ಹಾಡು. ಜೀವನದಾಗ ನಾವು ಒಂದು ಹಾಡಿದ್ವಿಪ್ಪ ಸಿನಿಮಾದಾಗ ಅಂದಂಗ ಒಂದು ಖುಷಿ ಇರ್ತದೆ ಸರ್. ಈಗ ಬಾಳುನು ಹಾಡ್ಯಾನ. ಯುಗಾದಿಗೆ ಖುಷಿಯಾದ ವಿಚಾರ ಏನಂತಂದ್ರೆ, ಇನ್ನು 2 ದಿನದಲ್ಲಿ ಬ್ರಾಟ್ ಅನ್ನೋ ಒಂದು ಸಿನಿಮಾ, ಶಶಾಂಕ್ ಅವರ ನಿರ್ದೇಶನ, ಡಾರ್ಲಿಂಗ್ ಕೃಷ್ಣ ಅವರು ನಟನೆ ಮಾಡ್ತಿರೋಂಥ ಒಂದು ಸಿನಿಮಾದಲ್ಲಿ ಬಾಳು ಅವರು ಅವರೇ ಸಾಹಿತ್ಯ ಬರೆದು ಒಂದು ಸಾಂಗ್ ಹಾಡ್ತಾ ಇದ್ದಾರೆ. ನೀವು ಕೊಟ್ಟಿರುವಂತ ಒಂದು ಅವಕಾಶ ನನಗೆ ಹೊಸ ನನ್ನ ಲೈಫ್ನ ತಂದು ಕೊಡುತ್ತೆ ಅನ್ನೋ ಒಂದು ಏನು ಮಾಡೋನು ಹಾಡ್ದ. ನಮ್ಮ ಕಡೆಯವ್ರು ಎಲ್ಲಾರು ಹಾಡ್ಲಿ, ನಮ್ಗೆ ಖುಷಿ ಐತಿ. ನಮ್ಮ ಉತ್ತರ ಕರ್ನಾಟಕ ಹೆಮ್ಮೆ ನಮಗ. ಯಾರ ಬೆಳೆದ್ರು ಅವ್ರಿಗೆ ಸಪೋರ್ಟ್ ಕೊಡ್ಬೇಕು ನಾವು. ಖುಷಿ ಪಡ್ಲೇಬೇಕಲ್ಲ. ಅದು ಬೆಂಗಳೂರು ಅವ್ರಿಗೂ ಗೊತ್ತೈತಿ ಉತ್ತರ ಕರ್ನಾಟಕ ಏನೈತಪ್ಪ ಅನ್ನೋದು. ಅದೇನಾರ ಡಿಫ್ರೆನ್ಸ್ ಅನ್ಸೈತೆ ಸರ್ ನಿಮ್ಗ? ಅಲ್ಲಿ ಪ್ರೊಡ್ಯೂಸರ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಹೀರೋಗಳಾಗ್ಲಿ ಉತ್ತರ ಕರ್ನಾಟಕನ ಬಳಸ್ಕೋತಾರೋ? ನಮ್ಗ ಹಂಗೇನ್ ಇರುದಿಲ್ಲ. ಇಲ್ಲಿ ಜನಾನ ಹಂಗದಾರ ನಮ್ಮಲ್ಲಿ. ಇಲ್ಲಿ ಕಡೆ ಸಂಗೀತ, ಈ ಕಲೆ, ಇದ್ರ ಬಗ್ಗೆ ಬಾಳ ಅಂದ್ರ ಬಾಳ ಪ್ರೀತಿ ನಮಗ. ನಮ್ಮ ಲೀಲಾವತಿ ಅವ್ರು ಹೇಳಿದ್ರು ಒಂದ್ಸಾರಿ, ಎಲ್ಲಿ ಅವ್ರ ತಮ್ಮನೆ ಅಂತ ಕೇಳಿದ್ರು ನಮಗ. ಪಾರೆಕ್ ಸ್ಟುಡಿಯೋ ಅಂತ ಐತೆ ಅಲ್ಲಿ. ಇಲ್ರಿ ನಾವ್ ಹಿಂಗ ಉತ್ತರ ಕರ್ನಾಟಕದವ್ರಿಗೆ, ಅಯ್ಯೋ ಉತ್ತರ ಕರ್ನಾಟಕದವ್ರಪ್ಪ, ಅಯ್ಯೋ ಇವ್ರು ಬಾಳ ಒಳ್ಳೆ ಜನಪ್ಪ, ನಮ್ ನಾಟಕಗಳಿಗೆಲ್ಲ ಅಷ್ಟೊಂದು ಜನ ನೋಡಕ್ ಬರೋರು ಅಂತವ್ರು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೋಡಿ ಪಾತ್ರ ಮಾಡಿದವ್, ವಿನೋದ್ ರಾಜಣ್ಣ ತಾಯಿ, ಅಂತವ್ರ ಬಾಯಿಂದ ಹಂಗ ಬಂದೈತಿ. ಮಣ್ಣಿನ ಗುಣ ಹಂಗ ಉತ್ತರ ಕರ್ನಾಟಕದ. ಏನಂದ್ರ ಬಳಸ್ಕೋತಾರೋ, ಇದನ್ನ ಮಾಡ್ತಾರ, ಅದೆಲ್ಲ ಬರ್ತೈತೆ. ಆದ್ರೂ ಕೆಲವೊಂದ್ಸಲಿ ಹಾಕಿರ್ತಾವ ಅಂತವನು. ಈಗ ಒಬ್ರು ಹಂಗ ಮಾಡ್ಯಾರ ಅಂದ್ರೆ ಎಲ್ಲಾರು ಮಾಡಕ್ ಸಾಧ್ಯ ಇಲ್ಲಲ್ಲ. ಎಲ್ಲೋ ಒಂದ್ ತಾವದಲ್ಲಿ ಆಗಿರ್ತಾವ. ಈಗ ನಮ್ಮನ್ನ ಕರ್ಸಿ ಹಾಡ್ಸುವಂತ ಅವಶ್ಯಕತೆ ಏನಿತ್ತ? ಅವರ ದುನಿಯಾದ ಸಿಂಗರ್ಗಳು ಮಾಡ್ಯಾರಲ್ಲ ಊರಾಗ, ನೆನಪಿಟ್ಟು ಹಂಗೂ ಹಾಕಾವ್, ಇಲ್ಲ ನಂಗಿಲ್ಲ. ಕೆಲವೊಂದ್ಸಲ ಯೂಸ್ ಅಂಡ್ ಥ್ರೋನು ಹಾಕಿರ್ತೈತಿ, ನಡೀತಿರ್ತೈತಿ. ಆದ್ರೂ ಒಳ್ಳೆಯವ್ರು ಅಂತ ಆಗ ಹೇಳಿಲ್ಲ. ಮನ್ಯಾಗ ಒಂದು ಒಳ್ಳೆಯವನ ಇರ್ತಾನೋ, ಕೆಟ್ಟವನ ಇರ್ತಾನೋ, ಬಿಸಿಡ್ಕ ಇರ್ತಾನೋ, ಬಿದ ಇರ್ತಾನೋ, ಅವೆಲ್ಲ ಹಂಗ ಇದ್ದಂಗ. ನಿಮ್ ಒಟ್ಟಿಗೆ ಸರ ನೀವು ಕಾರ್ಯಕ್ರಮಗಳೆಲ್ಲ ಮಾಡ್ಬೇಕಾದ್ರೆ, ಬಟ್ ನಿಮ್ ಫೀಲ್ಡ್ನಾಗ ನೀವು ಸ್ಟಾರ್ಟ್ ಮಾಡಿದ ಜರ್ನಿ ಹಿಡ್ಕೊಂಡ್ ಅಂಟಿಲ್ ಟುಡೇವರೆಗೂ ಒಂದು ಎದುರಿಸಿದಂತ ಯಾವ್ದಾರ ಒಂದು ಕೆಟ್ಟ ಘಟನೆ ನೆನಪು ಮಾಡ್ಕೋದಂದ್ರೆ ಯಾವ್ದು? ಇನ್ನೂವರೆಗೂ ಏನಂತ ಕೆಟ್ಟ ಘಟನೆ ಅಂತ ನಮ್ಗೆ ಯಾವ ಅನ್ಸಿಲ್ಲ. ದೇವ್ರ ಪುಣ್ಯ ಅಂದ್ರೆ ಯಾವ ಅಂತ ದೇವ್ರ ಪುಣ್ಯ, ತಾಯಿ ತಂದೆ ಆಶೀರ್ವಾದ, ಜನರ ಹಾರೈಕೆ, ಅಂತ ಅಡೆತಡೆ ಯಾವ ಬಂದಿಲ್ರಿ. ಅತ್ಯಂತ ಕಾರ್ಯಕ್ರಮಗಳ ಸ್ಟೇಜ್ ಮೇಲೆ ಕುಡುಗೋಲ ಕಾರ ಹಿಡ್ಕೊಂಡು ನಿಂತ ಕಾರ್ಯಕ್ರಮ 1 ತಾಸು ಬಂದಾದ ಕಾರ್ಯಕ್ರಮ ಮತ್ತ ಮಂದಿನ ಹೊಳಿ ಕುಣಿಸಿ 3 ತಾಸು ಮಾಡಿ ಬಂದ್ವಿ. ಅದು ಸಣ್ಣ ಮಾತಲ್ಲ. ನಮ್ಮ ದೋಸ್ತರನ್ನ ಅಂತಾರು, ನಮ್ ಜೋಡಿ ಬರ್ಸವ್ರೆಲ್ಲ ಅಂತಾರ. ನಮ್ ಜೋಡಿ ಹಾಡೋರದು ಸುರೇಖಾ ಕಲ್ಲೋಳಿ, ಪ್ರೇಮ ಬೆಳಗಲಿ, ನಮ್ಮ ರಾಜೇಶ್ರೀ ಉಗಾರ, ನಮ್ಮ ಬಸು ಅಂತೇಳಿ ಢೋಲಕ್ ಪ್ಲೇಯರ, ಇವ್ರೆಲ್ಲಾರು ಅಂತಾರ, ಭಯ ನೀ ಇಲ್ಲಿ ಇರ್ತಿ, ಹಿಂಗ ಇಲ್ಲಿ ಬ್ಯಾರೆನ ಇರ್ತಿ, ಸ್ಟೇಜ್ ಮೇಲೆ ಬಂದ್ರೆ ನೀನ್ ಏನಾಕತ್ ನಮ್ಗೆ ಗೊತ್ತಿಲ್ಲ, ನೀನ್ ಬ್ಯಾರೆನಾಗ ಇರ್ತಿ, ಬೇರೆ ಬರ್ತದ, ಅದೇನು ಗೊತ್ತಿಲ್ಲ. ಕಾರ್ಯಕ್ರಮ ಮಾಡಿದ್ರು ಹಂಗ ಮಾಡ್ತೀವಿ. ಏನ್ ಅಡೆತಡೆ ಅಂತೂ ಇನ್ನೂ ಅವ್ರಿಗೆ ಬಂದಿಲ್ಲ. ಸುಮ್ಮನೆ ಹೇಳ್ರಿ ಕಷ್ಟಪಟ್ಟಿವ್ ಅಷ್ಟ, ಬಾಳ ಕಷ್ಟಪಟ್ಟಿವ್. ನಮ್ ತಾಯಿ ತಂದೆ ಅಂತೂ ಬಾಳ ಕಷ್ಟಪಟ್ಟಾರ ನಮ್ ಸಲುವಾಗಿ.
ಈಗ ಅದನ್ನ ಬೇಡ್ಕೊಳ್ಳೋದು. ಅದಕ್ಕೆ ಈಗಿನ ಅವ್ರಿಗೆ ಹೇಳೋದು, ಅವ್ವ ಅಪ್ಪ ಇರುತನ ಇದನ್ನ ಮಾಡ್ರಿಪ್ಪ ಅವ್ರಿಗೆ. ಈಗ ನಾವು ಕಳ್ಕೊಂಡಿವು, ಈಗ ಕಳ್ಕೊಂಡ ನಂತರ ಈಗ ನಾವು ದುನಿಯಾದ ನಮ್ಮ ಹೆಗಲ ಮೇಲೆ ಇಟ್ಕೊಂಡು ತಿರ್ಗಾಡ್ತೀನಿ ನಮ್ಮ ಅಪ್ಪ ಅವನ ಅಂತ ಅಂದ್ರೆ ಸಾಧ್ಯತೆ ನಾವು ಮುಗಿದೋತು. ನಿಜವಾಗಿ ನಮ್ಮ ಮಗ ಹಿಂಗೆ ಆಗ್ಬೇಕು ಅಂತೇಳಿ ಬೇಡ್ಕೊಂಡು ಅವರ ನೋಡಿ ಹೋಗ್ಲಿಲ್ಲ. ಇನ್ನು ಯಾರು ನೋಡ್ರಿ ನಮ್ಗೇನು ಫರ್ಕ್ ಬಿಡೋದೈತಿ ಅನ್ನಂಗೆ ಅನ್ನಿಸ್ತೈತಿ ಮನುಷ್ಯ. ಅದಕ್ಕೆ ಈಗ ನಮ್ಗೆ ಯಾರು ನಮ್ಮನ್ನ ಇಲ್ಲಿ ತನಕ ಬೆಳೆಸಿದಾರ ಅವರ ನಮಗೆ ಅಪ್ಪ ಅವ್ವ. ಅವ್ರ ತಾಗ ನಾವು ಅಪ್ಪ ಅವನ್ ನೋಡ್ತೀವಿ. ಅವ್ರ ಅಪ್ಪ ಅವ್ವ ನಮ್ಮ ಅಪ್ಪ ಅವ್ವ ನಮ್ಗೆ ಜನ್ಮ ಕೊಟ್ಟಾರ. ಹೋದ ನಂತರ ನಮಗ ಇವರು ಒಂದ್ ಜನ್ಮನ ಕೊಟ್ಟಂಗಿಲ್ಲ. ನಮ್ಮ ಹಾಡ ಕೇಳೋರು ನಮಗೊಂದ್ ಜನ್ಮ ಕೊಟ್ಟಂಗಿಲ್ಲ. ನಮ್ಮ ಹಾಡನ ಅವ್ರು ಕೇಳ್ತಿದ್ರೆ ನಮ್ಗೆ ಮಗ ಕೇಳ್ತಿದ್ದ. ಸರ್ ನಿಮ್ಮದ್ರಿ ಇಷ್ಟೊಂದು ನೀವೆಲ್ಲ ಬಿಜಿ ಶೆಡ್ಯೂಲ್ ಒಳಗ ನಿಮ್ ವರ್ಕಕ್ಕಂತ ಬಂದ್ರೆ ಯಾವ ತರ ಟೈಮ್ ಕೊಡ್ತೀರಿ, ಮತ್ ನಿಮ್ ಫ್ಯಾಮಿಲಿಗೆಲ್ಲ ಅಂತ ಬಂದ್ರೆ ಯಾವ ತರ ಟೈಮ್ ಕೊಡ್ತೀರಿ? ಇಲ್ಲ, ಅವಾಗ ಬಾಳ ಪ್ರಾಬ್ಲಮ್ ಇತ್ತು ನಮಗ. ರೆಕಾರ್ಡಿಂಗ್ ಹೋಗಿದ್ವಲ್ಲ, ಅವಾಗ ಹೋದ್ರೆ ಹೆಂಗೈತಂದ್ರ ತಿಂಗಳಾನಗಟ್ಲೆ ಹೋಗ್ಬಿಡ್ತಿದ್ವಿ. ತಿಂಗಳೇನ 1.5 ತಿಂಗಳೇನ ಆ ನಮೂನಿ ಕಂಪ್ನಿ ಅವ್ರು ನಮಗ ಹಿಂದ್ ಬೀಳ್ತಿದ್ರು. ನಮಗ್ ಮಾಡಿಕೊಡ್ ಅವಾಗ ಬರುದು ಹೋಗುದು 600 ಕಿಲೋಮೀಟರ್, ಬರುದು 600 ಕಿಲೋಮೀಟರ್. ಅವಾಗ ಪಾರೇಕ್ ಸರ್ ಅಂದ್ರು ಒಂದ್ಸಾರಿ ನಮ್ಮ ಸ್ಟುಡಿಯೋದ ಮಾಲಕರವ್ರು, ಈಗ ಇಷ್ಟೆಲ್ಲ ಶಬ್ಬರಿ ಯಾಕೆ ಮಾಡ್ತಿ, ತ್ರಾಸ್ ತಗೋತಿ, ಎಷ್ಟ್ ಹೈರಾಣ ಆಕೈತಿ, 600 ಹೋಗುದು 1200 ಕಿಲೋಮೀಟರ್, ಸುಮ್ಮ ಇಲ್ಲೇ ಒಂದ್ ರೂಮ್ ಮಾಡಿ ಮನಿ ಮಾಡಿ ಇರ್ತೀಯ ನೋಡಂದ್ರ. ನಮಗ ಆಗುದಿಲ್ರಿ ಸರ ಅಂತ ಹಿಂಗ. ಯಾಕಂದ್ರೆ ನನ್ನ ಬೆಳೆಸಿದವ್ರ ನನ್ನ ಜನ, ಮೊದಲ ನನ್ನ ಬೆಳೆಸಿದವ್ರು ನನ್ನ ಜನ. ಇದ ಮಣ್ಣಿನಾಗನ ಈ ನನ್ನ ಜನರೊಳಗ ಇದ ಮಣ್ಣಿನೊಳಗ ಇನ್ನೊಂದ್ 4 ದಿನ ಇದ್ನಂದ್ರ ಇನ್ನೊಂದ್ 4 ದಿನ 4 ಮಂದಿ ಬಾಯಾಗಿರ್ತನ್ರಿ. ಬೆಂಗಳೂರದಾಗ ಬಂದ್ ರೂಮ್ ಮಾಡ್ಕೊಂಡು ಇದ್ನಂದ್ರ ನನ್ನ ಮರ್ತ್ ಬಿಡ್ತಾರ್ರಿ ಮಂದಿ. ಉಪಕಾರ ಮಾಡಿದವ್ರು ಮರ್ತಂಗ ಆಕೈತಿ. ತತ್ವ ಹಿಡ್ಕೊಂಡ್ ಬದಕೈತ್ರಿ ಸರ್. ಇಲ್ಲ, ಅದು ಬೇಕು ಜೀವನದಾಗ. ಯಾರ ಮಾಡ್ಲಿ ಏನೋ ಮಾಡ್ಲಿ ಒಂದು ತತ್ವ ಸಿದ್ಧಾಂತ ಅನ್ನೋದು ಇತ್ತಂದ್ರನ ಸಾಧನೆ ಮಾಡಕ್ಕಾಗ್ತದೆ. ಇಲ್ಲ ಮಾಡಕ್ಕಾಗಲ್ಲ. ಸರ್ ಕೊನೆಯದಾಗಿರಿ, ಬಾಳ ಯಂಗ್ಸ್ಟರ್ಸ್ ಗಳ ಈ ಒಂದ್ ಫೀಲ್ಡಿಗೆ ಬರಾಕತ್ತಾರ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಕೊನೆಯದಾಗ? ಏನ್ ಹೇಳಕನ್ಕ ಏನಿಲ್ಲ, ನಾವ್ ಬಂದೆವು, ನಮ್ಮಂತವ್ರು ಯಾರು ಇಲ್ಲ, ನಮ್ಮ ಕೇಡ ಯಾವ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಈಗಿನವ್ರ ನಿಮಗೆ ಹೇಳುದು ಎಷ್ಟ. ಯಾಕಂದ್ರೆ ನಾವು ಆಗ್ಲಿ, ನಮ್ಮ ಹಳ್ಳಿ ಎಲ್ಲಾರು ಗುರುರಾಜ್ ಹೊಸಕೋಟೆ ಗುರುಗಳಾಗ್ಲಿ, ಕೆಂದುಳಿ ಗುರುಗಳಾಗ್ಲಿ, ನಿಜಾಮ್ ಸಾಹೇಬ್ ಗುರುಗಳಾಗ್ಲಿ, ನಮ್ಮ ಈಗಿನವ್ರಾಗ್ಲಿ ಎಲ್ಲಾರು ನಾವ ಭಾಳ ಕಷ್ಟಪಟ್ಟು ಮುಂದೆ ಬಂತೇವೆ. ಭಾಳ ಅಂದ್ರೆ ಭಾಳ ತ್ರಾಸ. ಯಾವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಏನೂ ಇಲ್ಲ. ನಾವು ಬರ್ಬೇಕಾದ್ರೆ ಹಣಿಬಾರಿ ಶೀಟ್ ಭಾಳ ತ್ರಾಸ ಮಾಡ್ಕೊಂಡ್ ಬಂದೀವಿ. ಈಗಿನವ್ರಿಗೆ ಏನಾಗ್ಬಿಟ್ಟೈತೆ ಅಂತಂದ್ರ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ರೀ. ಅವಕಾಶಗಳು ಅದಕ್ಕ ಸೂಪರ್ ಸ್ಟಾರ್ ಅಲ್ಲಿ ನೀವು ಅದಕ್ಕಿಂತ ದೊಡ್ಡವ್ರಾಗ್ಲಿ, ಮೆಗಾ ಸ್ಟಾರ್ ಆಗಿದ್ರು ನಾವೇನ್ ಬ್ಯಾಡ ಅನ್ನೋದಿಲ್ಲ. ಆದ್ರ ನಾವ್ ಮಾಡಾಕತ್ತಿದ್ದ ಕೆಲಸ 4 ಮಂದಿ ಬಾಯಾಗ ಉಳಿವಂಗ್ ಮಾಡ್ರಿ. ನಿಮ್ ಕೆಲಸ ಏನ್ ಮಾಡ್ತಿರ್ಲ 4 ಮಂದಿ ಬಾಯಾಗ ಉಳಿಬೇಕು. ಆಗ ಉದಾಹರಣೆ ಹೇಳ, ಶ್ರೀರಾಮಚಂದ್ರನೂ ನೆನಸ್ತಾರ, ರಾವಣನು ನೆನಸ್ತಾರ, ಯಾರನ್ನ ಅದಕ್ಕ ನೆನಸ್ತಾರ. ನೀವ್ ಯಾರ ಹಾಕಿರತ್ರ ನಿಮಗ್ ಬಿಟ್ಟಿದ್ದ. ಅದಕ್ಕೆ ಇಷ್ಟ, ಮತ್ತೇನಿಲ್ಲ. ಎಲ್ಲಾ ಯಾರು ಶಾನ್ಯಾರ ಇಲ್ಲ, ರಗಡ್ ಶಾನ್ಯಾರ ಅದಾರ. ಈಗಿನ ಹುಡುಗರು ಟ್ಯಾಲೆಂಟೆಡ್ ಅದಾರ. ಆದ್ರ ಅದನ್ನ ಕರೆಕ್ಟ್ ಆಗಿ ಸದುಪಯೋಗ ಮಾಡ್ಕೋರಿ. ಯಾಕಂದ್ರೆ ನಮ್ಗತೆ ಒಂದು ಕ್ಯಾಸೆಟ್ ಕಂಪನಿಗೆ ಹೋಗಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೈಯಾಗ ಹಾಡಿ ಅವ್ರನ್ನೆಲ್ಲಾರು ಒಪ್ಪಿಸಿ ನಮ್ಮ ಸಾಹಿತ್ಯ ಅವ್ರದ್ದು ನೋಡ್ಬೇಕು, ಅದನ್ನ ತಿದ್ದುಪಡಿ ಮಾಡ್ಕೋಬೇಕು. ಇಂಥವೆಲ್ಲ ಘಟನೆ ನಿಮಗ್ ಬಂದಿಲ್ಲ. ನೀವು ನಿಮ್ ಮನ್ಯಾಗನ ಕೂತ್ ಮಾಡಾಕತ್ತೀರಿ. ನಿಮ್ಗೆ ಯಾರು ಹೇಳವ್ರ ಕೇಳವ್ರ ಇಲ್ಲ. ಆದ್ರೆ ಹೇಳವ್ರ ಕೇಳವ್ರ ಇಲ್ಲ ಅಂತ ಹೇಳಿ ಮನಸ್ಸಿಗೆ ಬಂದಂಗ ಮಾಡಕ್ ಹೋಗ್ಬೇಡ್ರಿ. ಉಳಿಯುವಂತ ಜೀವನದೊಳಗೆ ಗಟ್ಟಿ ಕಾಳಾಗಿ ಬಿಡಿರಿ, ಜೋಳ ಕಾಳಾಗಿ ಹೋಗ್ಬೇಡ್ರಿ. ಸರ್ ಇದ ಇನ್ನೊಂದ್ರಿ, ನಾವು ಕೇಳ್ಪಟ್ಟವ್ರಿ, ನೀವು ಒಂದ್ಸಲ ಏನೋ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ನ ಅನ್ಸಿರತ್ತಂದ್ ಕೇಳ್ಪಟ್ಟವ್ರಿ. ನಿಮ್ಮ ಧೈರ್ಯಕ್ಕೆ ಮೆಚ್ಚಿ ಅದನ್ನ ಶೇರ್ ಮಾಡ್ಕೊಳ್ಳೋದಾರ ಹೆಂಗ್ ಶೇರ್ ಅನ್ಸಿದ್ದಂತಲ್ಲ. ಕೆಲವೊಂದ್ಸಲ ಈಗ ನಾವು ಅವ್ರ ಜೊತೆ ಹೊಂದಾಣಿಕೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಅವ್ರಿಗೂ ಧೈರ್ಯ. ಏನಾಗಿತ್ರಿ ಸರ್? ಇದು ಕಿಡ್ನಿ ಸಮಸ್ಯೆ ಆಗಿತ್ತ. ಅದೆಲ್ಲ ರೆಡಿ ಮಾಡಿರ ಅವ್ರು, ದೊಡ್ಡ ಡಾಕ್ಟರ್ ಅವರು. ಇಲ್ಲ ನಮ್ ಕಿಡ್ನಿ ಫೌಂಡೇಶನ್ ಅಂತ ಬಿಜಾಪುರ ಪಾಟೀಲ್ರಲ್ಲಿ ದೊಡ್ಡ ಡಾಕ್ಟರ್ ಅವರು ಎಲ್ಲ ಆಪರೇಷನ್ ರೆಡಿ ಮಾಡಿರ. ಆಮೇಲೆ ರಾತ್ರಿ ಭೂಲ್ ಕೊಡೋರು ಬಂದ್ರು, BP ಚೆಕ್ ಮಾಡಿ. ಅವಾಗ 160 BP ತೋರಿಸ್ತು. ಅವ್ರು ಇಲ್ರಿ 160 BP ತೋರ್ಸಾತೈತ್ರಿ, ಹಿಂಗ ಅಂತಂದ್ರ. ನಮಗ್ BP ಅಂದ್ರೆ ಗೊತ್ತಿಲ್ರಿ ಸರ, ನಾನು ಮನುಷ್ಯ ಅದನ್ನು ಆದ್ರೂ ಆಗಿರ್ಬೋದು. ಮತ್ತೆ ಹಿಂಗ ಏನೋ ಅಂಜೇದೇ ನೋಡ್ರಪ್ಪ, ನೀವು ಅಂಜಿರ್ಬೇಕು ಅಂತಂದ್ರ. ಅಂಜಿದ್ರ ಮನ್ಯಾಗ ಮಕ್ಕೋತೀನ್ರಿ ಸರ, ಇಲ್ಯಾಕ್ ಬರ್ತೀನಿ, ಬೇಕಾದ್ರೆ ಒಂದ್ ರೇಜರ್ ಪನ್ ಕೊಡ್ರಿ, ಬ್ಲೇಡ ನಾನ ಕೊಯ್ಕೋತನ್ರಿ, ಹಿಂದಾಶ್ ನೀವು ಏನ್ ಮಾಡೋದು ಮಾಡಿ ಹೊಲಿಗೆ ಹಾಕ್ಬಿಡ್ರಿ. ಹಿಂಗ ಅದೇನ ಅದು ಪುಸ್ತಾನಲ್ಲ, ನಾವ
ನಾವು ಅವ್ರಿಗೆ ಇದನ್ನ ಮಾಡ್ಬೇಕಾಗ್ತೈತಿ, ಸಪೋರ್ಟ್. ಕನ್ವಿನ್ಸ್ ಮಾಡ್ಬೇಕು, ಅದಕ್ಕೆ ಇದಾಗಬೇಕು. ಇಲ್ಪ ನೀವು ಧೈರ್ಯದವ ನಾನು ಎಲ್ಲೇ ಹೋದ್ರು ನಾವು ಡಾಕ್ಟರ್ ತಕ್ಕ ಕುಲ್ಲಾನ ಮಾತಾಡ್ಬಿಡ್ತೀವಿ. ಹಿರಿಯರು ಹೇಳ್ತಾರಲ್ಲ, ವಕೀಲರ ತಕ ಅವ್ನು ಡಾಕ್ಟರ್ ತಕ್ಕ ಸುಳ್ಳು ಹೇಳ್ಬಾರ್ದು. ಸರ್ ಏನ್ರಿ ಭಾಳ ಹೆಲ್ತ್ ಎಲ್ಲ ಇಷ್ಟಿದ್ದು ಎಲ್ಲ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಭಾಳ ಭಾಳ ಆಗೈತಿ. ಕರೋನಾತಾತ್, ಕಿಡ್ನಿದಾತ್, ಕಣ್ಣಿಂದಾತ್, ಇದು ಕೈದಾತ್, ಎಲ್ಲ ಭಾಳ ಆಗ್ಯಾವ. ಒಂದ್ರ ಮೇಲೆ ಒಂದು ಪೆಟ್ಟು ಬೀಳತ್ತಾವ. ಆದ್ರೂ ದೇವ್ರ ಹಿಂಗಿಟ್ಟ ಸಾಕು, ಆಯ್ತಂದ ಆಶೀರ್ವಾದ. ಧೈರ್ಯದಿಂದ. ಧೈರ್ಯ ಸರ್ವತ್ರ ಸಾಧನ. ಸರಿ ಸರ, ಕೊನೆಯದಾಗಿ ನಿಮಗ್ ಇಷ್ಟ ಆಗುವಂತದ ಒಂದು ಫೇವ್ರೇಟ್ ಸಾಂಗ್ ನ ನಮ್ಮ ಆಡಿಯನ್ಸ್ ಹೇಳಿ ಈ ಒಂದು ಕಾರ್ಯಕ್ರಮ ಎಂಡ್ ಮಾಡೋಣ. ಇದು ಹೆಂಗ ಆಕೈತಿ ಅಂದ್ರ, ಅದ ನಿಮಗ್ ಯಾವ ಮಗ ಪ್ರೀತ್ರಿ, ನಿಮಗ್ ಯಾವ ಮಗಳ ಪ್ರೀತ್ರಿ ಅದ್ ಕೇಳ್ದಂಗ ಆಗೈತ. ಸರಿ, ನಿಮಗೆ ಇವಾಗ ನೆನಪಿರುವಂತದ್ದು ಒಂದು ಸಾಂಗ್. ಇಲ್ಲ, ಅದ ಈಗ ಅದಾವಲ್ಲೆಲ್ಲ. ಮನಸರ ಹ್ಯಾಂಗ ಬಂತ ಗೆಳತಿ, ಬಿಟ್ಟು ಹೋಗಲಾಕ ನಿಂತಿ, ಇದಾಗ್ಲಿ. ಗುಬ್ಬಿ ಗೂಡಿದ್ದಂಗ ಗುಡಿಸಲು ನಂದ, ಬಡವನ ಬಾಗಿಲಕ್ಕೊಮ್ಮೆ ನೀನು ಬಂದ, ನಿನ್ನ ಮಹಡಿಗಿಂತ ನನ್ನ ಗುಡಿಸಲು ಚಂದ, ಒಲ್ಲೆ ಅಂಥೇಳಿ ಒಗಿಗಾಡಕ್ ಬಂದ. ಇವೆಲ್ಲ ನೀನಗೋದು ಬಿಡವಲ್ಲಿ, ಪ್ರೀತಿ ಒಳಗನೆ ಇಲ್ಲಿ ತನಕ ಬಂದೀವಿ. ಹಂಗೂ ಇರ್ತಾರ ಜನ, ಹಂಗೂ ಇರ್ತಾರ. ಯಾರಂತೂ ಇಡೀ ಜಗತ್ತನ್ನ ಒಪ್ಸವಂತಾವ್ ಯಾವೂ ಇಲ್ಲ. ಎಲ್ಲಾರು ಇಡೀ ಜಗತ್ತ ಮಂದಿನ ಇವ್ರನ್ನು ಒಪ್ಪಿದಾರಪ್ಪ ಅನ್ನಕ್ ಸಾಧ್ಯ ಇಲ್ಲ. ಅಷ್ಟ ಹೇಟು ಮಾಡ್ತಾರ, ಎಷ್ಟು ಎಲ್ಲ ಅಂತವ್ರು ಮಾಡವ್ರ, ಏಟ್ ಮಾಡವ್ರ, ಅವ್ರನ್ನು ಹೊಗಳವ್ರು ಅವ್ರು, ಅವಮಾನವನ್ನು ಮಾಡೋರು, ಬಹುಮಾನ ಕೊಡೋರು ಇರ್ತಾರ. ಏನ ಇದ್ರು ನಾವ್ ಹೆಂಗಿರ್ಬೇಕು, ನಾವ್ ಹೆಂಗ್ ಬದುಕಬೇಕು ಅದ್ ಮಾಡ್ಬೇಕು. ಸರ್ ಇಷ್ಟೆಲ್ಲಾ ಪ್ರೀತಿ ಮೇಲೆ ಹಾಡ ಮಾಡಿದ್ರಿ, ಲವ್ ಮ್ಯಾರೇಜ್ ಸರ್ ಅರೇಂಜ್ ಮ್ಯಾರೇಜ್? ಎರಡೂ ಆಗ್ಯಾವ ನಮ್ಮ. ಹೆಂಗ್ರಿ ಸರ್ ಎರಡು ಆಗ್ಯಾವ? ಅರೇಂಜ್ ಮ್ಯಾರೇಜ್ ಆಗೈತಿ, ಲವ್ ಮ್ಯಾರೇಜ್ ಆಗೈತಿ. ಹೇಳ್ರಿ. ಸರಿ ಸರ, ನಿಮ್ ಇಷ್ಟು ಬಿಜಿ ಶೆಡ್ಯೂಲ್ ಒಳಗ ನಮಗ್ ಟೈಮ್ ಕೊಟ್ಟ ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಿಮಗೂ ಪರಮಾತ್ಮ ಒಳ್ಳೇದ್ ಮಾಡ್ಲಿ. ಒಳ್ಳೊಳ್ಳೆವ್ರ ಹೋಗಿ ಹೆಚ್ಚಾಗಿ ಏನ್ ಹೇಳುದಪ್ಪ ಅಂದ್ರೆ, ಎಲೆ ಮರಿ ಕಾಯಿ ಹಂಗಿರ್ತಾವ್ರ. ಹೆಸರಿದ್ದವ್ರನ್ನ ಎಲ್ಲಾರು ಹುಡುಕ್ತಾರ. ಎಲೆ ಮರಿ ಕಾಯಿ ಹಂಗಿರ್ತಾರಲ್ಲ. ದೊಡ್ಡ ದೊಡ್ಡ ಸಾಧನೆ ಮಾಡಿದಂತ ನಮ್ಮ ಡೊಳ್ಳಿನ ಪದ್ದವ್ರದಾರ, ಗೀಗಿ ಪದ್ದವ್ರದಾರ, ಶಾವ್ರಿಕಿ ಪದ್ದವ್ರದಾರ. ಅಂತವ್ರನ್ನ ಮಾಡ್ರಿ ಸಂದರ್ಶನ. ಯಾಕಂದ್ರೆ ಈಗ ಹೆಚ್ಚಾಗಿ ಅದ ಆಗ್ತೈತಿ, ಹೆಸರಿದ್ದವ್ರ ತಕ ಹೋಗುದು ಮಾಡೋದು ಆಕೈತಲ್ಲ. ಹೆಸರು ಇಲ್ಲದವ್ರನ್ನ ಮಾಡಿರಪ್ಪ ಅಂತಂದ್ರೆ ಏನಾಕೈತಿ, ನೀವು ಇನ್ನೊಬ್ಬರಿಗೆ ಪರಿಚಯ ಮಾಡಿಸ್ಬೇಕು, ಮಾದರಿ ಆದಂಗ ಆಕೈತಿ. ನೋಡಪ್ಪ, ನಾವ್ ಇಷ್ಟ ಮಾಡಾಕತ್ತಿದ್ವು, ಇವ್ರು ನೋಡಿದ ಹಳಿ ಮಂದಿನ ಹುಡುಕಾಡಿ ಈಗ ಶ್ರಮ ಆದ್ರ ನೀವು ಕಷ್ಟಪಟ್ಟದ್ ನಿಮ್ಗೆ ಅದ್ರ ಪ್ರತಿಫಲ ಮುಂದೆ ಸಿಗ್ತೈತಿ. ನಿಮ್ಗೂ ಪರಮಾತ್ಮ ಒಳ್ಳೇದ್ ಮಾಡ್ಲಿ. ನಮಗ ಏನ್ ನಮ್ಮನ್ನ ಇಲ್ಲಿ ತನಕ ತಂದ 4 ಮಂದಿ ಹಿಂಗ್ ಬಂದ್ ಭೇಟಿ ಆಗುವಂಗ ಮಾಡಿಟ್ಟಾರಲ್ಲ, ನಾನು ಬೆಳೆಸಿದ ಜನ, ಅವ್ರಿಗೆ ನನ್ನ ಅನಂತ ಕೋಟಿ ನಮನ. ಅವ್ರ ಹಾರೈಕೆ ಮೊದಲೇ ಹೆಂಗಿತ್ತು, ಈಗೂ ಹಂಗ ಐತಿ, ಮುಂದೂ ಹಂಗ ಇರ್ಲಿ ಅಂತ ಹೇಳಿ ಅವ್ರಿಗೆ ನಿಮ್ಮ ಈ ವಾಹಿನಿ ಮುಖಾಂತರ ಕಳಕಳಿಯಿಂದ ಬೆಳ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ.